ಅವ್ಯವಸ್ಥೆಯ ಆಗರವಾದ ಶಿರಾ ಸರ್ಕಾರಿ ಆಸ್ಪತ್ರೆ. ಶಿರಾ ನಗರದ ಸರ್ಕಾರಿ ಆಸ್ಪತ್ರೆ ರೋಗವನ್ನ ವಾಸಿ ಮಾಡಿಕೊಡುವುದಲ್ಲ, ಕಾಯಿಲೆಗಳನ್ನ ಉತ್ಪತ್ತಿ ಮಾಡುವ ಕೇಂದ್ರವಾಗಿದೆ. ಹೌದು, ನಗರದ 21ನೇ ವಾರ್ಡ್ನಲ್ಲಿರೋ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಎಲ್ಲೆಂದರಲ್ಲಿ ಕಸದ ರಾಶಿ ಕಂಡು ಬರ್ತಾ ಇದ್ದು, ಆಸ್ಪತ್ರೆಯ ಆವರಣ ಗಬ್ಬು ನಾರ್ತಾ ಇದೆ. ಸ್ವಚ್ಛತೆ ಅನ್ನೋದು ಮರೀಚಿಕೆಯಾಗಿದೆ. ಆಸ್ಪತ್ರೆಯಲ್ಲಿ ರೋಗಗಳು ಹೆಚ್ಚಾಗ್ತಾ ಇದ್ರೂ ಕೂಡ ಇಲಾಖೆ ಮಾತ್ರ ಎಚ್ಚೆತ್ತುಕೊಳ್ಳುತ್ತಿಲ್ಲ ಅಂತ ಆರೋಪ ಕೇಳಿ ಬಂದಿದೆ. ಇನ್ನು ಆಸ್ಪತ್ರೆಯಲ್ಲಿ ನಿರುಪಯುಕ್ತ ಔಷಧಿಗಳು, ಹಾಸಿಗೆ ದಿಂಬುಗಳು, ಕುರ್ಚಿ, ವೀಲ್ ಚೇರ್ಗಳನ್ನ ಎಲ್ಲೆಂದರಲ್ಲಿ ಬಿಸಾಡುತ್ತಿದ್ದು, ಇದರಿಂದ ಆಸ್ಪತ್ರೆಯಲ್ಲಿ ಸೊಳ್ಳೆಗಳ ಕಾಟ ಶುರುವಾಗಿದೆ. ಇದರಿಂದ ರೋಗ ವಾಸಿಗೆಂದು ಬರುವ ರೋಗಿಗಳು ಮತ್ತಷ್ಟು ರೋಗವನ್ನ ಹೊತ್ತಿಸಿಕೊಂಡು ಹೋಗುವ ದುಸ್ಥಿತಿ ಎದುರಾಗಿದೆ. ಕಸದ ಜೊತೆಗೆ ಆಸ್ಪತ್ರೆ ಆವರಣದಲ್ಲಿ ಗಿಡಗಂಟಿಗಳು ಹೆಚ್ಚಾಗಿದ್ದು, ಹಾವುಗಳು ಕೂಡ ಹೆಚ್ಚಾಗಿದೆ ಅಂತ ಆಸ್ಪತ್ರೆಗೆ ಬರುವ ರೋಗಿಗಳು ಆರೋಪವನ್ನ ಮಾಡ್ತಾ ಇದ್ದಾರೆ. ಗೌರ್ಮೆಂಟ್ ಹಾಸ್ಪಿಟ್ಲು ಸರ್, ಬಿಲ್ಡಿಂಗ್ ನೋಡಿದ್ರೆ ಹಳೇದಾಗ್ಬಿಟ್ಟೈತೆ, ಮಳೆ ಬಂದರೆ ಸೋರುತ್ತೆ, ಆಮೇಲೆ ಕ್ಲೀನ್ನೆಸ್ ಇಲ್ಲ, ಮುನ್ಸಿಪಾಲ್ಟಿ ಅವರು ಬರಲ್ಲ, ಕ್ಲೀನ್ ಮಾಡಲ್ಲ, ಬರ್ತಾರೆ ಹುಡುಗರು ಕುತ್ಕೊಳ್ತಾರೆ, ಗುಟ್ಕಾ ತಿಂತಾರೆ, ಉಗಿತಾರೆ, ಮತ್ತು ಪೇಷಂಟ್ಗಳಿಗೆ ಭಾಳ ಕಮ್ಮಿ ಆಗ್ತೈತೆ, ಸ್ಪೇಸು ಭಾಳ ಕಮ್ಮಿ ಆಗ್ತೈತೆ. ಅದ್ರ ಬಗ್ಗೆ ಏನಾದರೂ ಚಿಂತಿಸಿ. ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟ್ ಚೆನ್ನಾಗಾಗ್ತೈತೆ, ಆದರೆ ಸ್ಪೇಸ್ ಕಮ್ಮಿ ಆಗೈತೆ, ಆಮೇಲೆ ಮಳೆ ಬಂದರೆ ಸೋರುತ್ತೆ, ಬಿಲ್ಡಿಂಗ್ ಎಲ್ಲ ಹಳೇದಾಗ್ಬಿಟ್ಟೈತೆ, ಅಲ್ಲೆಲ್ಲ ಇದಾಗ್ಬಿಟ್ಟೈತೆ. ಆಸ್ಪತ್ರೆಗೆ ಬರ್ತಾ ಇರ್ತೀವಿ, ಇಲ್ಲಿ ಕ್ಲೀನ್ ಇಲ್ಲ, ಗಲೀಜು ಮಾಡ್ತಾರೆ. ಇಲ್ಲಿ ಏನಂದರೆ ನೀಟ್ ಎಲ್ಲ ಆಸ್ಪತ್ರೆ ಸಿಕ್ಕೋದು ತುಂಬ ಪೇಷಂಟ್ ಜಾಸ್ತಿ. ಮೇಡಮ್ ಅವ್ರು ಚೆನ್ನಾಗಿ ನೋಡ್ತಾರೆ, ನೋಡೋಕ್ಕೆ ಕಡೆ ಚೆನ್ನಾಗಿ ಇದು ಮಾಡಿಕೊಡ್ರಿ ನಮಗೆ ಅವಕಾಶ. ಇನ್ನು ಈ ಆಸ್ಪತ್ರೆಗೆ ಸುಮಾರು 50ಕ್ಕೂ ಹೆಚ್ಚು ಹಳ್ಳಿಗಳಿಂದ ರೋಗಿಗಳು ಬರ್ತಾ ಇದ್ದು, ಆಸ್ಪತ್ರೆಯಲ್ಲಿ ಔಷಧಿಗಳ ಕೊರತೆ ಹೆಚ್ಚಾಗಿದೆ ಅಂತೆ. ಈ ಬಗ್ಗೆ ಅಧಿಕಾರಿಗಳ ಗಮನಕ್ಕೆ ತಂದರೂ ಸಮಸ್ಯೆ ಮಾತ್ರ ಬಗೆಹರಿದಿಲ್ಲ ಅಂತ ಆರೋಪ ಮಾಡಲಾಗ್ತಿದೆ. ಇಲ್ಲಿ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ರೆ ಇಲ್ಲಿ ಭಾಳ ತೊಂದರೆ ಮಾಡ್ತಾರೆ ಜನ. 12 ಗಂಟೆ ತಗ, 4 ಗಂಟೆ ತಗ, 1 ಗಂಟೆ ತಗ ಎಲ್ಲ ಇಷ್ಟು ಮಾಡಿ ಸ್ಟಾರ್ ತಿಂದು, ಎಲ್ಲ ಬುಕ್ಕ ತಿಂದು, ಎಲ್ಲ ಗಲೀಜು ಮಾಡಿ ಎಷ್ಟು ಹೇಳ್ತಾರೆ ಇಲ್ಲಿ ಅವ್ರಿಗೆ ಏನು ಹೇಳಲ್ಲ ಜನನಿಗೆ. ಅವ್ರಿಗೆ ಹಿಡಿಬೇಕು, ಈ ಸೆಕ್ಯೂರಿಟಿ ಆಗಬೇಕು, ಒಂದು ಇಬ್ಬರಿಬ್ಬರೇ ವಾಚ್ಮನ್ಗೆ ಇಕ್ಬೇಕು. ಇಲ್ಲಿ ಯಾರೂ ಬರಲ್ಲ ಸರ್ ಇಲ್ಲಿ. ಅದಕ್ಕೆ ಎಲ್ಲ ಕ್ಲೀನ್ ಮಾಡಲ್ಲ, ಎಲ್ಲ ಇದು ಆಗುತ್ತೆ ಅಷ್ಟೇ. ಶ್ರೀಮಂತ್, ಪ್ರಜಾಶಕ್ತಿ ಟಿವಿ, ಶಿರಾ.